ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಹೇಗೆ ಬಂತು ಅಂತ ತೋರಿಸ್ತೀನಿ. ಮೊದಲೇದಾಗಿ ಹಾಲು ಕಾಯಕ್ಕಿಡಬೇಕು. ಇಲ್ಲಿ ಒಲೆ ಮೇಲೆ ಗ್ಯಾಸಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಮತ್ತು ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ, 10 ರೂಪಾಯಿದು. ಇದನ್ನು ಫಸ್ಟು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಇದು 10 ರೂಪಾಯಿ ಬಿಸ್ಕೆಟು 2 ತೊಗೊಂಡಿದ್ದೀನಿ. 5 ರೂಪಾಯಿದಾದರೆ 3 ತೊಗೊಳ್ಳಿ. ಈಗ ಮಿಕ್ಸಿಗೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್ ಜಾಸ್ತಿ ಶುಗರ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನು ನುಣ್ಣಗೆ ಪುಡಿ ಮಾಡಿದ್ದೀನಿ. ಈ ರೀತಿಯಾಗಿ ಸಕ್ಕರೆನೂ ಕರಗಿದೆ. ಈಗ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಲು ಕಾಯಿಸಿರೋ ಅಂತ ಹಾಲಲ್ಲಿ ಫಸ್ಟು ಬಿಸ್ಕೆಟ್ ಪುಡಿನ ಹಾಕ್ಕೋಬೇಕು. ಆಮೇಲೆ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಫ್ರಿಜ್ಜರಲ್ಲಿ ಇಡಬೇಕು. ಈಗ ಫ್ರಿಜ್ಜರಲ್ಲಿ ಇಡ್ತೀನಿ ನಾನು. ಆಮೇಲೆ ಹೆಂಗೆ ಸೆಟ್ಟಾಗಿದೆ, ಹೆಂಗೆ ಬಂದಿದೆ ಐಸ್ ಕ್ರೀಮ್ ಅಂತ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ. ಕೊನೆಗೆ ಐಸ್ ಕ್ರೀಮ್ ಈ ರೀತಿಯಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮಮ್ಮಿ ತಿನ್ನ